ಎಲ್ಲೋ ಇದೆಯಾ? ಇದೆಯಾ ಇಲ್ವಾ? ಏನ್ ಸೌಂಡ್ ಮಾತ್ರ ಕೇಳಿಸ್ತಿದೆ, ಇವನ್ ಕಾಣಿಸ್ತಿಲ್ಲ. ಹಲೋ ಮೇಡಮ್, ಇಲ್ಲಿದ್ದೀನಿ. ಭಯ ಆಯ್ತಾ? ಅಲ್ಲೇನೋ ಮಾಡ್ತಿದ್ಯಾ? ಕೇಬಲ್ ಮ್ಯಾನೇಜ್ಮೆಂಟ್. ಆ? ಸರಿ, ಬಂದಿದ್ದ ವಿಷಯ ಹೇಳು. ಯಾವಾಗ ನೋಡಿದ್ರು ಕತೆ ಇದ್ರೆ ಒಂದು ಹೇಳು ಅಂತ ಕೇಳ್ತಿರ್ತೀಯ ಅಲ್ವಾ? ಅದಕ್ಕೆ ನನ್ನ ಹತ್ರ ಒಂದು ಕತೆ ಇದೆ. ಸರಿ ಹೇಳಿ ಕೇಳೋಣ. ಶುರು ಮಾಡು. ಓಪನ್ ಮಾಡಿದ್ರೆ ಒಂದು ಕಾಲ್ ಬರುತ್ತೆ. ಅವ್ರ ಫ್ರೆಂಡ್ಸ್ ಎಷ್ಟಂತ ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗ ಆ್ಯಸ್ ಯೂಶ್ವಲ್ ನಮ್ಮ ಹೀರೋಯಿನ್ ನನಗೆ ತುಂಬ ಕೆಲಸ ಇದೆ ಅಂತ ಹೇಳ್ತಾಳೆ. ಯಾವಾಗಲೂ ಇನ್ನೊಬ್ರಿಗೋಸ್ಕರನೇ ಬದುಕ್ತಿದ್ಯಾ ಅಲ್ವಾ, ನಿನ್ನ ಬಗ್ಗೆ ನೀನು ಯಾವತ್ತಾದರೂ ಯೋಚನೆ ಮಾಡಿದ್ಯಾ ಅಂತ ಅವ್ರ ಫ್ರೆಂಡ್ ಕೇಳ್ತಾನೆ. ಹೌದಲ್ವಾ, ನಾನು ಯಾಕೆ ನನ್ನ ಬಗ್ಗೆ ಇಷ್ಟು ದಿನದಿಂದ ಯೋಚನೆ ಮಾಡಿಲ್ಲ ಅಂತ ಯೋಚನೆ ಮಾಡಿದ್ಲು. ಅವಳ ಫ್ರೆಂಡ್ ಹೇಳ್ದ, ಮೊಬೈಲ್ ಸೈಡ್ಗೆ ಇಟ್ಟು ನೋಡು, ನಿನಗೆ ಗೊತ್ತಾಗತ್ತೆ. ಯಾರಾದರೂ ಕಾಲ್ ಮಾಡಿದ್ರಾ? ಎಲ್ಲರೂ ಕಾಲ್ ಮಾಡ್ತಾರೆ. ಮತ್ತೇನು, ಎಲ್ಲರೂ ಕಾಲ್ ಮಾಡಿದಾರೆ ತಾನೆ? ಹೌದು, ಎಲ್ಲರೂ ಕಾಲ್ ಮಾಡಿದ್ರು. ಎಲ್ಲಿದ್ಯಾ, ಆ ಕೆಲಸ ಆಯ್ತಾ, ಈ ಕೆಲಸ ಆಯ್ತಾ, ಅದೇನಾಯ್ತು, ಇದೇನಾಯ್ತು, ಇವೆಲ್ಲ ಕೇಳ್ತಾರೆ. ಹಾಗಾದರೆ ಅವಳು ಇಷ್ಟೊಂದು ಸೆಲ್ಫ್ಲೆಸ್ ಆಗಿದ್ರು. ಆದರೆ ಇಷ್ಟೆಲ್ಲ ಕೇಳೋ ಅವರು ಅವಳು ಹೇಗಿದ್ದಾಳೆ ಅಂತ ಮಾತ್ರ ಯಾಕೆ ಕೇಳ್ತಿಲ್ಲ? ಅವಳು ಇಷ್ಟು ದಿನ ಹೇಗಿದ್ಲು ಅಂತ ಅವಳಿಗಾಗ ಅರ್ಥ ಆಯ್ತು. ಈಗ ಅವಳೊಂದು ಚಿಕ್ಕ ಬ್ರೇಕ್ ತಗೋತಾಳೆ. ಈ ಫೋನು, ವರ್ಕ್, ರೆಸ್ಪಾನ್ಸಿಬಿಲಿಟೀಸ್ ಏನೂ ಇಲ್ದಿರ ಜಸ್ಟ್ ಅವಳು ಮಾತ್ರ ಅವಳಿಗೋಸ್ಕರ ಸ್ವಲ್ಪ ಟೈಮ್ ಕೊಡ್ಬೇಕು ಅನ್ಕೋತಾಳೆ. ಆಮೇಲೆ ಏನಾಯ್ತು? ಆಮೇಲೆ ಏನಾಗಬೇಕಿತ್ತು? ಹೌದು, ಶಿ ಗೋಸ್ ಔಟ್ ಅಲೋನ್ ಟೈಮ್ ಫಾರ್ ಹರ್ ಸೆಲ್ಫ್. ಬಟ್ ಇಷ್ಟೆಲ್ಲ ಆದಮೇಲೆ ಅವಳು ಏನು ಮಾಡ್ತಾ ಇದ್ದಾಳೆ, ಏನು ಮಾಡ್ತಾಳೆ? ಅವಳ ಲೈಫ್ ಸೇಮ್ ರೊಟೀನ್ ಆಯಿತಾ? ಅವ್ರ ಮನೇಲಿ ಏನು ಕೇಳ್ತಾರೆ? ಆಮೇಲೆ ಈ ಪ್ರಪಂಚದಲ್ಲಿ ಅವಳು ಏನು ಮಾಡ್ತಾಳೆ? ನಾನು ಕೇಳ್ತಲ್ಲ, ಆಡಿಯನ್ಸ್ ಕೇಳ್ತಾರೆ. ಇಷ್ಟು ದಿನ ಈ ಪ್ರಪಂಚದಲ್ಲಿ ಅವಳು ಜಸ್ಟ್ ಸರ್ವೈವ್ ಆಗಿದ್ಲು. ಯಾವಾಗ ಅವಳಿಗೆ ಅರ್ಥ ಆಯ್ತೋ ಶಿ ಸ್ಟಾರ್ಟ್ಸ್ ಲೀವಿಂಗ್. ಅವಳು ಹೇಗೆ ಬದುಕ್ತಾಳೆ ಅಂತ ಯೋಚನೆ ಮಾಡೋ ಬದಲು ಬದುಕಕ್ಕೆ ಶುರು ಮಾಡಿದ್ಲು ಅಂತ ಯೋಚನೆ ಮಾಡ್ಬೋದಲ್ವಾ? ಆದರೆ ಆಡಿಯನ್ಸ್ಗೆ ಅದೆಲ್ಲ ಅರ್ಥ ಆಗುತ್ತೆ. ಕರೆಕ್ಟೇ. ಸರಿ, ನನಗೆ ಕೆಲಸ ಇದೆ, ಬಾಯ್. ಬಾಯಾ? ಹೇ, ಕತೆ ಹೆಸರು ಹೇಳ್ಬಿಟ್ಟೋಗು.